ಓಂ ಶ್ರೀಕಂಠೇಶ್ವರಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಮಾಘಸ್ನಾನ. ನಾವು ಈ ಮಾತು ಹೇಳಿದ ತಕ್ಷಣ ನಾವು ಸ್ನಾನ ಮಾಡೋಕ್ಕೆ ಹೋಗದೇ ಇದ್ದರೂ ಕೂಡ ನಮಗೇನು ಕಣ್ಮುಂದೆ ಬರುತ್ತೆ ಅಂದರೆ ಬೆಳಗಿನ ಚಳಿ ಆ ಚಳಿಯ ಆ ಒಂದು ಮಸುಕಿನ ಆ ಒಂದು ಮಧ್ಯೆ ನಾವು ತಣ್ಣೀರಿನ ಸ್ನಾನವನ್ನು ದೇವತಾ ಜಾಗಗಳಲ್ಲಾಗ್ಬೋದು, ಮನೆಯಲ್ಲಾಗ್ಬೋದು, ಸಮುದ್ರಗಳಲ್ಲಾಗ್ಬೋದು, ನದಿಗಳಲ್ಲಾಗ್ಬೋದು, ತೀರ್ಥಕ್ಷೇತ್ರಗಳಲ್ಲಾಗ್ಬೋದು ಈ ಮಾಘ ಸ್ನಾನ ಅಥವಾ ಎಲ್ಲೋ ಒಂದು ಕಡೆ ಯಾರೋ ಒಂದು ಅರೇಂಜ್ ಮಾಡಿರ್ತಾರೆ ದೇವಸ್ಥಾನದ ಹತ್ರ ಎಲ್ಲೋ ಒಂದು ಕಡೆ ಆ ಸ್ನಾನಕ್ಕೆ ಒಂದು ವ್ಯವಸ್ಥೆ ಮಾಡಿರ್ತಾರೆ. ಆ ಸ್ನಾನ ಇದ್ರ ಎಷ್ಟು ಫಲ ಕೊಡುತ್ತೆ, ಇದು ವೈಜ್ಞಾನಿಕವಾಗಿ ಧಾರ್ಮಿಕವಾಗಿ ಇದು ಹೆಚ್ಚು ಪ್ರಾಶಸ್ತ್ಯವನ್ನು ಪಡ್ಕೊಂಡಿದೆ. ಪುಷ್ಯ ಹುಣ್ಣಿಮೆಯಿಂದ ಮಾಘ ಹುಣ್ಣಿಮೆಯ ತನಕ ಮಾಡ್ತಕ್ಕಂಥದ್ದೇ ಮಾಘ ಸ್ನಾನ. ಮಾಘ ಅಂದರೆ ಪರಿಪೂರ್ಣ, ಮಾಘ ಸ್ನಾನ ಅಂದರೆ ಪುಷ್ಯ ಹುಣ್ಣಿಮೆಯಿಂದ ಮಾಘ ಹುಣ್ಣಿಮೆಯ ತನಕ ಮಾಡ್ತಕ್ಕಂಥದ್ದೇ ಮಾಘ ಸ್ನಾನ. ಈ ಮಾಘ ಸ್ನಾನವನ್ನು ನಾವು ವೈಶಾಖ ಸ್ನಾನ ಅಂತೀವಿ, ಮಾಘ ಸ್ನಾನ ಅಂತೀವಿ, ಕಾರ್ತೀಕ ಸ್ನಾನ ಅಂತೀವಿ. ಈ ಮಾಸ್ಯಗಳಲ್ಲಿ ಸೂರ್ಯನ ರಶ್ಮಿಗಳೇನಿರುತ್ತೆ ಪ್ರಖರವಾಗಿರುತ್ತೆ, ಪ್ರಬಲವಾಗಿರುತ್ತೆ. ಇದು ಆಧ್ಯಾತ್ಮಿಕವಾಗಿ ನಮ್ಮ ವ್ಯಕ್ತಿತ್ವವನ್ನು ಬೇರೆಯ ಥರ ರೂಪುಗೊಳಿಸಿದ್ರೂ ಕೂಡ ಆರೋಗ್ಯದ ದೃಷ್ಟಿಯಿಂದ ನೋಡೋಕ್ಕೆ ಹೋದಾಗ ನಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಬದಲಾವಣೆಗಳಾಗುತ್ತೆ, ಆಲೋಚನೆಗಳಲ್ಲಿ ಬದಲಾವಣೆ ಆಗುತ್ತೆ. ಅದ್ರ ಜೊತೆಗೆ ತಾಳ್ಮೆ ಬರುತ್ತೆ, ಸಹನೆ ಬರುತ್ತೆ. ಆರೋಗ್ಯದ ಕೆಲವೊಂದು ಸಮಸ್ಯೆಗಳು ದೇಹದಲ್ಲಿರ್ತಕ್ಕಂಥದ್ದು ಯಾವಾಗಲೂ ದೇಹ ಶುದ್ಧಿ, ಮನಸ್ಸಿನ ಶುದ್ಧಿ, ಅಂತರ್ಶುದ್ಧಿ, ಬಹಿರ್ಶುದ್ಧಿ ಕೂಡ ನಾವು ಬೇಕು. ಅಂತರ್ಶುದ್ಧಿನೂ ಬೇಕು, ಬಹಿಶುದ್ಧಿನೂ ಬೇಕು. ನಗ್ನಗ್ತಾ ಇದ್ದು ಕೋಪ ಮಾಡ್ಕೊಳ್ಳೋದು, ನಗ್ನಗ್ತಾ ಇದ್ದು ಏನೋ ಕುಚೇಷ್ಟೆ ಮಾಡೋದು ಅದೆಲ್ಲವೂ ಕೂಡ ಭಗವಂತನಿಗೆ ಸಿಕ್ಬಿಡುತ್ತೆ. ಅದಕ್ಕೆ ಯಾವಾಗಲೂ ಒಳಗೆ ಹೊರಗೆ ಒಂದೇ ಥರ ಇರೋನು ಯಾವತ್ತೂ ಪರಿಪೂರ್ಣಂತೆ. ಒಳಗನೂ ಒಂದೇ ಥರ ಇರಬೇಕು, ಹೊರಗೇನೂ ಒಂದೇ ಥರ ಇದ್ದಾಗ ನಗ್ನಗ್ತಾ ಒಳಗಡೆ ಒಳ್ಳೆ ಮನಸ್ಸು ಇಟ್ಕೊಂಡವ್ರಿಗೆ ಭಗವಂತ ಇನ್ನೊಂದಷ್ಟು ಶಕ್ತಿ ಕೊಡ್ತಾನಂತೆ. ಈ ಮಾಘ ಸ್ನಾನ, ಕಾರ್ತೀಕ ಸ್ನಾನ, ಈ ಸ್ನಾನ ಮಾಡೋಕ್ಕೆ ಮುಂಚೆ ನಾವು ಗಂಗೆ ಚ ಯಮುನೆ ಚೈವ ಗೋದಾವರಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರುಂ ಅಂತ ಈ ಸಪ್ತ ನದಿಗಳ ಹೆಸರನ್ನು ಹೇಳ್ಕೊಂಡು ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಅಂತಕ್ಕಂಥ ಶ್ಲೋಕ ಹೇಳ್ಕೊಂಡು ನಾವು ಸ್ನಾನ ಮಾಡಿದ್ದೆ ಆದರೆ ಸಪ್ತ ನದಿಗಳನ್ನು ಮುಟ್ಟಿದ ಫಲ ನಮಗೆ ಸಿಗುತ್ತೆ. ನಮಗೇನು ಮೋಕ್ಷ ಅಥವಾ ನಮಗೇನು ಕಷ್ಟಗಳಿಂದ ಮುಕ್ತರಾಗಬೇಕು, ನಮಗೇನು ನೆಮ್ಮದಿಯಿಂದ ಜೀವನ, ನೀವು ಎಷ್ಟೇ ಐಶ್ವರ್ಯ ಇದ್ದರೂ ಎಲ್ಲ ಬಿಟ್ಟು ಹೋಗಬೇಕು. ಹಾಗಾಗಿ ಸಪ್ತ ನದಿಗಳನ್ನು ಒಂದು ಮುಟ್ಟಿ ಮಾಡಿದಂಥ ಸ್ನಾನ ಕೊಡೋದಾಗುತ್ತೆ. ಅದ್ರ ಜೊತೆಗೆ ಸಮಾಜ ಕೂಡ ತುಂಬ ಚೆನ್ನಾಗಿರುತ್ತೆ, ಕುಟುಂಬದಲ್ಲಿ ಒಳ್ಳೆಯ ಆಲೋಚನೆಗಳು ಬರುತ್ತೆ. ಇದರಿಂದ ಏನಾಗುತ್ತೆ, ನಮಗೆ ಅಲ್ಲ ನಮ್ಮ ಸುತ್ತಮುತ್ತಲಿನವ್ರಿಗೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಮಾಘ ಸ್ನಾನವನ್ನು ನೀವು ಪ್ರತಿದಿನವೂ ಮಾಡಬೇಕಾ, ಆರೋಗ್ಯ ದೃಷ್ಟಿಯಿಂದ ಮಾಡಬೇಕಾ, ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಇದೆ, ಲಾಭ ಇದೆ, ಒಳ್ಳೆಯದಾಗತ್ತೆ. ಅದು ತುಂಬಾ ನಮಗೆ ಆ ದೇಹದಲ್ಲಿ ಸಾಕಷ್ಟು ಶಕ್ತಿ ಕೊಡುತ್ತೆ. ಭಗವಂತನು ಆ ಒಂದು ದಿವ್ಯ ಶಕ್ತಿ ನಮ್ಮಲ್ಲಿ ಬರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.